ಈಗ ಈ ಪಾದಯಾತ್ರೆಯೊಂದಿಗೆ ಬಂದ ಮಹಿಳಾ ನಾಯಕಿಯರಾದ ಕನಕಮ್ಮನವರು ಬಂದು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ನನ್ನ ಹೆಸರು ಕನಕ ಅಂತ, ಅನೂರು ತಾಲೂಕು ರಾಮಾಪುರ ಪಂಚಾಯಿತಿ ಪಳ್ಳಿಮೇಡು ಅಂತ. ಬೈಕ್ ಹತ್ರ ಬನ್ನಿ. ನಾವು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿ ನಮ್ಮೂರಿಂದನೇ ನಾವು ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಆದರೆ ಕುಡಿಯೋ ನೀರಿಗೆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ನಾವು ಮನೆ ನೀರು ಬಳಸೋದು, ಮಕ್ಳಿಗೆ ಸ್ಕೂಲ್ಗೆ ಸ್ನಾನ ಮಾಡಿಸೋದು, ನಾವು ಅದನ್ನೆಲ್ಲ ಮಾಡಿಬಿಟ್ಟು ಅದ್ರ ಕೂಳಿಗಂತೂ ಹೋಯ್ತೀವಲ್ಲ, ಅದು ನಾವು ತುಂಬ ನೊಂದ್ಕೊಂಡಿದ್ದೀವಿ. ರಾತ್ರಿ 3 ಗಂಟೆಗೆ ಎದ್ದು ನಾವು ಅಡುಗೆ ಮಾಡಿ ಮನೆ ಕೆಲಸ ಮಾಡಿ 3 ಗಂಟೆಯಲ್ಲಿ ಆಟ ಹತ್ತು ನಾವು ಕೂಳಿಗೆ ಹೋಗ್ತಾ ಇದ್ವಿ. ಇನ್ನುವರೆಗೂ ಇವತ್ತಿನವರೆಗೂ ಕೂಡ ಬೆಳಗ್ಗೆ 3 ಗಂಟೆಗೆ ಯಾರು ನಿಮ್ಮ ಮನೇಲಿ ನಿಮ್ಮ ಕಡೆ ಇರೋರು ಇಲ್ಲಿ ಇರೋರು ಸಮಸ್ಯೆ ಆದ್ರೆ ಇದ್ರೆ ನೀವು ಕೇಳ್ತೀನಿ, ಯಾರು ಹೋಗಿರ್ತೀರಾ ನಿಮ್ಮ ಮನೇಲಿ ಹೆಂಗಸರಿಲ್ಲ? 3 ಗಂಟೆಗೆ ಎದ್ದಿರ್ತಾರ, ನೀರಿಗೆ ಅಂತ ಹೋಗಿರ್ತಾರೆ, ಕೆಲಸಕ್ಕಂತ ಹೋಗಿರ. ಆದ್ರೆ ನಾವು ಹೋಗ್ತೀವಿ. ನಮ್ಮೂರು ಹೆಂಗಸರು ರಾಮಾಪುರ, ಪಳನಿಮೇಡು, ಚಂಗದಾರಹಳ್ಳಿ, ಅಜ್ಜಿಪುರ, ಕೆಂಪನಟ್ಟಿ, ಕುದುರಾಮಪುರ ಇಲ್ಲಿರೋರು ಹೆಂಗಸರೆಲ್ಲ ನಾವು ಸುಮಾರು ಒಂದು 4-5 ವರ್ಷ ಆಯಿತು ನ್ಯಾಯವಾಗಿ ನಿದ್ದೆ ಮಾಡಿ. ಯಾಕೆಂದರೆ ಬರೋದು ಬೆಳಗಿನ ಜಾವ 4 ಗಂಟೆಗೆ ಹತ್ತಿದ್ರೆ ಗಾಡಿ, ರಾತ್ರಿ 8 ಗಂಟೆಗೆ ನಾವು ಮನೆಗೆ ಬರ್ತೀವಿ. 8 ಗಂಟೆ ಮೇಲೆ ಬಂದು ನಾವು ಸ್ನಾನ ಮಾಡಿ ಅಡುಗೆ ಮಾಡಿ ಆಮೇಲೆ ತಿಂದು ಮನ್ಗೋದು 11 ಗಂಟೆ. ಇದೇ ಆಗೋಯ್ತು ಈಗ 4-5 ವರ್ಷದಿಂದ. ಅದಿದು ಒಂದು ನೆಪನ ಅಥವಾ ನಮಗೆ ಅದೊಂದು ನೋವ ಗೊತ್ತಿಲ್ಲ, ಇಲ್ಲ ಸಾಪನ ಗೊತ್ತಿಲ್ಲ. ದಯವಿಟ್ಟು ನಾವು ಈಗಲೂ ಕೇಳ್ತಾ ಇದ್ವಿ, ನಿಮ್ಮ ಸಹಕಾರದಿಂದ ನಮಗೆ ನೀರು ಬರುವಾಗ ಮಾಡಿಕೊಡ್ಬೇಕಂತ ನಿಮ್ಮನ್ನು ಎಲ್ಲರನ್ನೂ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ವಿ. ಯಾಕಂದರೆ ಒಂದು ಹೆಣ್ಮಕ್ಳು ಕಷ್ಟ ಇನ್ನೊಂದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಏನೋ. ನಿಮ್ಗೆ ಗೊತ್ತಾದರೆ ನಿಮ್ಮಿಂದ ನಮ್ಗೆ ಏನಾದ್ರು ನೀರು ಬರುತ್ತೋ ಏನು ಅಂತ ಅದೇ ಆಗಲೇ ಹೇಳ್ತಿರಲ್ಲ ಅಂಜಿತ್ಕನು ನಮ್ಮ ಇದು ಆದರೆ ಹಿಂಗೆ ಹೋಯ್ತು. ಇನ್ನು ನಮ್ಮ ಮಕ್ಳಿಗೆ ಅಥವಾ ನಮ್ಮ ಮರಿಮಕ್ಳಿಗೆ ನಮ್ಮ ಮಕ್ಳಿಗಾದರೂ ಕೂಡ ಇನ್ನು ಈ ಕಷ್ಟ ಬರಬಾರ್ದು ಅಂತ ನಾವು ಬೇಡ್ಕೊಂಡೆ ಅಷ್ಟು ದೂರದಿಂದ ಇಷ್ಟುವರೆಗೆ ಬಂದಿದ್ವಿ. ದಯವಿಟ್ಟು ನಿಮ್ಮ ಸಂಸ್ಕಾರ ಮಾಡಿ ನೀವೆಲ್ಲ ನಮ್ಗೆ ಸ್ವಲ್ಪ ಆಶ್ರಯ ಕೊಟ್ಟು ಈ ನೀರು ಬರುವಾಗ ಸಿದ್ದರಾಮಯ್ಯನಿಗೆ ಸ್ವಲ್ಪ ಕಿವಿಗೆ ಹೋಗಷ್ಟು ಮಾತಾಡಿ. ನಮ್ಮ ಕೈಲಿ ಅದು ಗೊತ್ತಿಲ್ಲ ಮಾತಾಡೋಕ್ಕೆ, ನಿಮ್ಗೆ ಗೊತ್ತಿರೋರಾದ್ರು ಸ್ವಲ್ಪ ಇಲ್ಲ. ಸಿದ್ದರಾಮಯ್ಯವ್ರಿಗೆ ಕಿವಿಗೆ ಹೋಗಷ್ಟು ಕಿವಿಗೆ ಹೋಗಿ ಅವ್ರ ಮನಸ್ಸುಗಳು ನಾವು ಮಾತಾಡ್ತಾ ಇರೋದು, ನನ್ನ ನೋವು ನಾವು ಮಾತಾಡ್ತಾ ಇರೋದು ಅವ್ರ ಕಿವಿಗೆ ಹೋಗಿ ತಲುಪೋ ಅಷ್ಟು ಕಳಿಸ್ಕೊಡಿ. ಅಥವಾ ಅವರು ಹಂಗಾರು ಬರ್ತಾರೆ ಅಲ್ಲ, ಅಥವಾ ಅಲ್ಲೇ ಮನೇಲಿ AC ಹಾಕೊಂಡು ಕೂತಿರ್ತಾರೆ. ಆದರೆ ದಯವಿಟ್ಟು ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಷ್ಟು ದಿನ ಆದ್ರೂ ಸರಿ, ಎಷ್ಟು ವರ್ಷ ಆದ್ರೂ ಸರಿ, ಎಷ್ಟು ತಿಂಗಳು ಆದ್ರೂ ಸರಿ, ನಮ್ಗೆ ನೀರು ಕೊಡ್ತೀನಿ, ನಾವು ಒಂದು ಕೆಲಸ ಮಾಡಿಕೊಡ್ತೀವಿ, ದುಡ್ಡು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳೋವರೆಗೂ, ಅವ್ರು ಭರವಸೆ ಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಕೊಡಿಯಲ್ಲ. ಆದರೆ ನೀರು ನಾವು ಸತ್ಕೊಂಡು ಕೂಡ ಇಲ್ಲೇ ಸಾಯ್ತೀವಿ. ಅದರಿಂದನೇ ನಾವು ನಮ್ಮೂರ ಹಬ್ಬ, ನಮ್ಮೂರು ಮಾರಿ ಹಬ್ಬ ಇವತ್ತು ಹೆಣ್ಮಕ್ಳಿಗೆ ಅಂತ ನಮ್ಮೂರಲ್ಲಿ ನಮ್ಗೆ ಹಬ್ಬ ಮಡಗಿದ್ದಾರೆ. ಅದನ್ನೆಲ್ಲ ಬಿಟ್ಟು ರಾತ್ರಿ 3 ಗಂಟೆಯಲ್ಲಿ ಬಸ್ ಹತ್ಕೊಂಡು ನಾವು ಇಲ್ಲಿ ಓಡಿ ಬಂದಿದ್ವಿ. ನಮ್ಮೂರು ವರ್ಷಕ್ಕೆ ಒಂದ್ಸರಿ ನಾವು ನೆಮ್ಮದಿಯಾಗಿ ಇರಬೇಕಾಗಿರೋದ್ರೆ ಅದು ಒಂದೇ ಹಬ್ಬ ಮಾತ್ರ. ನಮಗೆ ವರ್ಷದಲ್ಲಿ ಒಂದ್ಸರಿ ಈ ಹಬ್ಬ ಮಾತ್ರ ನಮ್ಮ ನೆಮ್ಮದಿಯಾಗಿ 4 ದಿನ ಮನೇಲಿ ಇರುವ, ಅದನ್ನು ಬಿಟ್ಟು ಇಲ್ಲಿ ಓಡಿ ಬಂದಿದ್ವಿ. ಆದರೆ ದಯವಿಟ್ಟು ನಿಮ್ಮನ್ನ ಎಲ್ಲನೂ ಕೈ ಮುಗಿದು ಕೇಳ್ಕೊತೀನಿ, ಈ ನೀರು ಬರುವಾಗ ನಮ್ಗೆ ಮಾಡಿಕೊಟ್ಬಿಡಿ ಸರ್. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮೂರು ಕಷ್ಟನ ಒಂದಿನ ಬಂದು ನಮ್ಮ ಜೊತೆ ಇದ್ದು ನೀವು ನೋಡಿ, ಅವಾಗ ಅರ್ಥ ಗೊತ್ತಾಗುತ್ತೆ, ನಿಮ್ಮ ಕಷ್ಟ ಗೊತ್ತಾಗುತ್ತೆ. ಆದರೆ ಇದಲ್ಲ ನಮ್ಗೆ ಹೇಳಿ ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಮನೆಯಲ್ಲೇ ಬಂದು ನೋಡಿ, ನಮ್ಮ ಊರ ಹತ್ರ ಬಂದು ನೋಡಿ. ಆ ಊರಿಗೆ ಹೋಗೋಣ ಅಂದ್ರೆ ಇಲ್ಲೆಲ್ಲ ಬಂದು ನೋಡಿ. ಇವಾಗ ನೀರು ಹೋಗೋದು, ಕಾಲುವೆ ನೀರು, ಒಲೆ ನೀರು ಹೋಗೋದು ನೋಡಿ ನಾವು ಯಾವತ್ತಾರು ಒಂದು ದಿನ ನಮ್ಮ ಮಕ್ಕಳಾದ್ರೂ ಸರಿ, ನಮ್ಮ ಮೊಮ್ಮಕ್ಕಳಾದ್ರೂ ಸರಿ, ಈ ಥರ ನೀರಲ್ಲಿ ಹೋಗಿ ಸ್ನಾನ ಮಾಡೋದು, ಆ ನೀರು ಬಂದು ಒತ್ಕೊಂಡು ಹೋಗೋದನ್ನ, ಆ ಕುಡಿಯೋ ನೀರನ್ನ ನಾವು ಯಾವತ್ತಾರು ಮಾಡ್ತೀವಿ. ಒಂದು ದಿನ ನಮ್ಮೂರಲ್ಲಿ ಇರೋರಿಗೆಲ್ಲ ಅಲ್ಲಿ ನೋಡಿ ಒಂಥರ ಇರ್ತವೆ. ನಮ್ಮೂರು ಹೆಂಗಸರುಗಳಿಗೆಲ್ಲ ಯಾರು ಕೂದಲೇ ಇರೋದಿಲ್ಲ ನೋಡಿ, ನಮ್ಮ ತಲೆಯಲ್ಲಿ ಇರುತ್ತದೆ. ಯಾಕೆಂದರೆ ಬೇರೆ ಉಪ್ಪು ನೀರು, ಅಲ್ಲಿ ಕುಡಿಯೋ ನೀರೇ ಬೇರೆ ಉಪ್ಪೆ. ಪಾತ್ರೆಯಲ್ಲಿ ಬೆಳಗ್ಗೆ ನಾವು ನೀರು ಹಿಡಿದು ಮಾಡಿದ್ರೆ ಸಾಯಂಕಾಲದಲ್ಲಿ ಉಪ್ಪು ಕಟ್ಕೊಬಿಡ್ತವೆ. ಅದನ್ನು ಚೂರಿ ಹಾಕೊಂಡು ನಾವು ಕೆರೆದು ಎತ್ತಬೇಕು, ಅಂಡದಲ್ಲಿ ಇರೋ ಬಿಂಕಿಲಿರೋ ನೀರನ್ನ. ಆ ಥರ ನಾವು ನೀರು ಕುಡಿತಾ ಇದ್ವಿ. ಅದು ಮಕ್ಕಳುಗಳಿಗೆ ಎಷ್ಟೋ ಮಕ್ಕಳುಗಳಿಗೆ ಕಾಯಿಲೆ ಬಂದಿದೆ. ಚಿಕ್ಕ ಮಕ್ಕಳುಗಳಿಗೆಲ್ಲ ಕಾಯಿಲೆ ಬಂದಿರೋದು, ಹೊಟ್ಟೆಯಲ್ಲಿ ಕಟ್ಕೊಂಡಿರೋದು, ಹಾಸ್ಪಿಟಲ್ಗೆ ತಗೊಂಡು ಹೋಗೋದು. ಇದೇ ಕೊನೆ ತನಕ ಹಿಂಗೆ ಏನೋ ನಮಗೂ ಇವಾಗ ಕೊನೆ ಕಾಲ ಆಗೋಯ್ತು. ನಮಗೂ ಇವಾಗ ಏನಾದ್ರು ಇನ್ನೂ ನಮ್ಮ ಮಕ್ಕಳ ಕಾಲಕ್ಕಾರೋ ಅದು ಚೆನ್ನಾಗಿರೋ ನೀರು ಬರುತ್ತೋ, ಒಳೆ ನೀರು ನಾವು ಕುಡಿತೀವ, ನಮ್ಮೂರಿಗೂ ಬರ್ತಂತ. ಇಲ್ಲಿಂದ ನಮ್ಮನ್ನೆಲ್ಲ ದಾಟಿ ತಮಿಳ್ನಾಡಿಗೆ ಹೋಯ್ತಾ ಇದೆ ನೀರು. ಆದರೆ ನಮಗೆ ಗೊತ್ತಾ ಇಲ್ಲ ಅದು ಯಾಕಂತೂ ಕಾಣಿ. ಅಥವಾ ನಾವು ಇಲ್ಲಿ ಬೇರೆ ತಮಿಳರ್ಸೇ ಆ ಕಡೆ ಇರ್ತಾರೆ ಅಂತ ನೀವು
ಬೇಜಾರು ಮಾಡ್ಕೊಂಡು ನಮ್ಮನ್ನ ಏನಾದ್ರು ಬಿಟ್ಬಿಟ್ಟಿದ್ದೀರಾ, ಕೇಳದೇ ಇರ್ತೀರಾ ಅಂತಲೂ ಗೊತ್ತಿಲ್ಲ. ದಯವಿಟ್ಟು ನಾವು ಅಣ್ಣ ತಮ್ಮದಿರ ಕೇಳ್ಕೊತೀವಿ, ನಮ್ಗೆ ಸಹಕಾರ ಕೊಟ್ಟು ಆ ಸಿದ್ದರಾಮಯ್ಯನಿಗೆ ಸ್ವಲ್ಪ ಕಿವಿ ಹಿಂಡಿ ನಮ್ಮನ್ನ ನೀರು ಬರುವಂಗೆ ಮಾಡಿ. ನಮಗೆ 1200 ಅಡಿ ಬೋರ್ ಹಾಕ್ಸ್ರೇನು ನೀರು ಬರ್ತಾ ಇಲ್ಲ. ಬರೀ ಸಾಲಗಾರ ಆಗಿದ್ವಿ, ಕಿವಿಲಿರೋದು ಮೂಗಲಿರೋದು ಏನೋ ಉತ್ತಾಳಿ ಕೂಡ ತಗೊಂಡೋಗಿ ಅಡ ಇಟ್ಬಿಟ್ಟು ನಮ್ಮೂರಲ್ಲಿ ಬೋರ್ ಹಾಕ್ತಿದ್ದಾರೆ. ನಮಗೆ ಮಾಂಗಲ್ಯನೂ ಕೂಡ ಅಡ ಹಾಕಿದ್ವಿ, ಅದು ಮಾರಿದ್ದೀವಿ. ಹಂಗೂ ಕೂಡ ನೀರಿಲ್ಲ. ಕುಡಿಯೋ ನೀರಿಗೆ ಇವಾಗ ನೀರು ಬರಬೇಕಾದ್ರೆ ಒಂದು ಗುಂಡಿಗೆ ನೀರು ಬೇಕಾದ್ರೆ ಬೇರೆ ಬಿಸಿ ನೀರೇ ಬರೋದು. ಬೋರಿಂದ ನಾವು ನೀರು ಹಿಡಿಬೇಕಾದ್ರೆ ನಾವು ಒಲೆಗೆ ಕೊಡಿಸಿ ನೀರು ತರಡೆ ನಾವು ಗೊತ್ತಾಯಿದೆ. ಅದು ಅಷ್ಟು ಇಲ್ಲ, ಭೂಮಿಲಿ ನೀರು ಇಲ್ಲ. ನಾವು ಹೋರಾಟ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ವಿ. ಏನು ನೋಡೋಣ, ಇಲ್ಲಿ ಬಂದ ಮೇಲೆ ಏನಾದ್ರು ನಮಗೆ ಬಿಡುಗಾಲ ಸಿಗುತ್ತಾ ಅಥವಾ ಇದು ಕೊನೆ ಆಗುತ್ತಾ ಅಂತ ನೋಡೋಣ. ಧನ್ಯವಾದಗಳು. ಬಹುತೇಕ ಕನಕಮ್ಮನವರೇ ಈ ಸಮಾವೇಶದ ಉದ್ದೇಶ ಅಥವಾ ಅದರ ಆಳಾಗಲ ಅಂತರಂಗ, ಯಾಕಂದರೆ ಅದು ಮಹಿಳೆಯರು ಅವರ ಪಟ್ಟು ಕಷ್ಟಗಳು ಅಥವಾ ಹನೂರು ತಾಲೂಕಿನ ಒಟ್ಟು ಚಿತ್ರವನ್ನೇ ಬಿಚ್ಚಿಟ್ಟಿದ್ದಾರೆ. ಇದು ಎಲ್ಲಿಗೆ ಮುಟ್ಟಬೇಕಾಗಿದೆಯೋ ಅದು ಅಲ್ಲಿ ಮುಟ್ಟಿ ಅದರ ಅವರಿಗೆ ನ್ಯಾಯಯುತವಾದ ಒಂದು ಏನು ಅವ್ರ ಬೇಡಿಕೆ ಇದೆ, ಒತ್ತಾಯ ಇದೆ, ಅದು ನೆರವೇರಿಸಲಿ, ವಿಧಾನಸೌಧಕ್ಕೆ ಮುಟ್ಟಲಿ ಅಂತ ವಿನಂತಿಸ್ತಾ ಈ ಪಾದಯಾತ್ರೆಯ ಅವರು ಪಾದಯಾತ್ರೆ ಅನುಭವ ಹೇಳಿಲ್ಲ, ಇಡೀ ಜೀವನಾನುಭವನೇ ಹೇಳ್ಬಿಟ್ಟಿದ್ದಾರೆ. ಪಾದಯಾತ್ರೆ ನಾವು ಹೇಳಿದ್ದೀವಿ, ಇಡೀ ಹನೂರು ತಾಲೂಕಿನ ಜೀವನಾನುಭವ ಮಹಿಳೆಯರದೆಲ್ಲ. ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಈಗ ಪಾದಯಾತ್ರೆಯ ಅನುಭವವನ್ನು ಗೌಡೇಗೌಡರು ಜಿಲ್ಲಾ ಉಪಾಧ್ಯಕ್ಷರು ಚಾಮರಾಜನಗರ ಒಂದು ಮಾತಾಡಬೇಕು ಅಂತ ವಿನಂತಿಸ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಮಹಿಳೆಯರಿಗೆ, ದೇಶಕ್ಕೆ ನೀಡುವ ಅನ್ನದಾತನಿಗೆ ಬೇಕು ಬೇಕು. ರೈತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ಹನೂರು ಭಾಗದ ಕೆರೆ ಕಟ್ಟೆಗಳಿಗೆ ನೀರಾವರಿ ಒದಗಿಸಿದ ಯೋಗ್ಯ ರಾಜ್ಯ ಸರ್ಕಾರಕ್ಕೆ, ಮಲೆ ಮಾದೇಶ್ವರ ಬೆಟ್ಟ ದೇವಸ್ಥಾನ ಕಟ್ಟಿದ ಚುಂಜೇಗೌಡರ ಊರಾದ ಆಲಂಬಾಡಿಗೆ ನೀರು ಕೊಡದ ಅವಿವೇಕಿ ಸರ್ಕಾರಕ್ಕೆ, ಮಲೆ ಮಾದೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ ಚುಂಜೇಗೌಡರ ಊರಿಗೆ ಕರೆಂಟ್ ನೀಡಿದ ಅವಿವೇಕಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅದಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ರಾಜ್ಯ ಸಮಿತಿಯ ಪದಾಧಿಕಾರಿಗಳೇ, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಕೊಳ್ಳೇಗಾಲ ತಾಲೂಕು, ಹನೂರು ತಾಲೂಕು, ಚಾಮರಾಜನಗರ ತಾಲೂಕು, ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ, ಹಾಗೆ ಹನೂರು ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರೇ, ತಾಯಂದಿರೇ, ಏನಿವತ್ತು ನಾವು ಹಲವಾರು ದಿನಗಳಿಂದ ನಾವು ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ಬೇಕು ಅಂತೇಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಚಿಂತನೆಯನ್ನ ಮಾಡಿದ್ರು. ಏನು ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಇಡೀ ಸರ್ಕಾರನೇ ಸಚಿವ ಸಂಪುಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾದಯಾತ್ರೆ ಹಮ್ಮಿಕಬೇಕಂತ ಹೇಳಿ ತಾಲೂಕು ಅಧ್ಯಕ್ಷರು ಅಮ್ಜದ್ ಖಾನ್ ಅವರು ಪತ್ರಿಕಾಗೋಷ್ಠಿಯನ್ನು ಸಹ ಮಾಡಿದ್ರು. ಆದರೆ ಹಲವಾರು ಕಾರಣಗಳಿಂದ, ಯಾರ್ಯಾರ ಕುತಂತ್ರಗಳಿಂದ ಅವರ ಪಾದಯಾತ್ರೆ ನಿಲ್ತು. ಅದಾದ ನಂತರ ನಾವು ಈ ಪಾದಯಾತ್ರೆಯನ್ನು ಬೆಂಗಳೂರು ತಗೋಗ ಅಂತೇಳಿ ರಾಜ್ಯ ಸಮಿತಿಯವರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಆಯಿತು, ನಾವು ನಿಮ್ಮೆಲ್ಲರ ಜೊತೆ ಬರ್ತೀವಿ ಅಂತೇಳಿ ಹನೂರು ತಾಲೂಕಿನಲ್ಲಿ ಸಹ ಬಂದು
ಪಾದಯಾತ್ರೆ ದಿನಾಂಕವನ್ನು ಘೋಷಣೆ ಮಾಡಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪಾದಯಾತ್ರೆ ಹೋಗೋಣ ಅಂತೇಳಿ ಏನು ಅಜ್ಜಿಪುರದ ಸರ್ಕಲ್ನಿಂದ 25ನೇ ತಾರೀಕು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಿಜಕ್ಕೂ ಬಹಳ ಉತ್ಸಾಹದಿಂದ ಎಲ್ಲರೂ ವಯಸ್ಸಾದಂಥವರು ಮಹಿಳೆಯರು ಎಲ್ಲರೂ ಪಾದಯಾತ್ರೆಗೆ ಭಾಗವಹಿಸಿ ಅವತ್ತು ಸುಮಾರು ಜನ ಭಾಗವಹಿಸಿದ್ರು. ಇನ್ನೂ ಕೆಲವರು ನಮ್ಮ ರೈತ ಸಂಘದವರೇ ಆ ಒಂದು ಪಾದಯಾತ್ರೆಗೆ ಭಾಗವಹಿಸಲಿಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಏನೋ ನಮಗೆ ಗೊತ್ತಿರಲಿಲ್ಲ. ಆದ್ರೂ ಇರಲಿ, ಏಕೆಂದ್ರೆ ರೈತ ಸಂಘ ಇದು ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ಇದೊಂಥರ ಟ್ರೈನ್ ಇದ್ದಂಗೆ, ಇಳಿಯೋರು ಇಳಿತಾರೆ, ಸ್ಟಾಪ್ ತಿಕ್ಕಿದಾಗ ಹತ್ತೋರು ಹತ್ಕೊ ಹೋಗ್ತಾ ಇರ್ತಾರೆ. ಆದ್ರೆ ಏನು ಯಾವುದೇ ಛಲ ಇಲ್ಲದೆ ಛಲ ಬಿಡದೇನೆ ಈ ಒಂದು ಪಾದಯಾತ್ರೆನ ಫ್ರೀಡಮ್ ಪಾರ್ಕ್ ತನಕ ತಗೊಬಂದಿದ್ದೀವಿ. ಏನು ಪಾದಯಾತ್ರೆ ಆಯಿತು ಎಲ್ಲ ವಿಚಾರನ ಅಮ್ಜದ್ ಖಾನ್ ಅವರು ತಿಳಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, 2 ವಿಚಾರ ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಹನೂರು ಭಾಗದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ಈ ಪಾದಯಾತ್ರೆ ಮಾಡ್ತಿದ್ದೋ. ಏನು ಇಂದಿನ ಬಿಜೆಪಿ ಸರ್ಕಾರ 2020-21ರಲ್ಲಿ ಉಡ್ತೆರಹಳ್ಳ ಜಲಾಶಯನ ತುಂಬಿಸ್ಬೇಕಂತೇಳಿ 180 ಕೋಟಿ ರೂಪಾಯಿನ DPRನ ಮಾಡಿಸಿದ್ರು. ಅದು ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ಆಗಿದ್ರೆ, ಹಣ ಬಿಡುಗಡೆ ಆಗಿದ್ರೆ ಇವತ್ತಿಗೆ ರೈತರು ಸಮೃದ್ಧವಾಗಿ ಬೆಳೆಯನ್ನು ಬೆಳೀತಿರು, ಒಳ್ಳೆ ಕುಡಿಯೋ ಯೋಗ್ಯವಾದ ನೀರು ಸಹ ಸಿಗ್ತಾ ಇತ್ತು. ಆದ್ರೆ ಆ ಬಿಜೆಪಿ ಸರ್ಕಾರ ಕೊಡದೇ ಇರೋದ್ರಿಂದ ಇವತ್ತು ಮತ್ತೆ ಏನು ಸಿದ್ದರಾಮಯ್ಯ ಸರ್ಕಾರ ಇನ್ನು ಹಲವಾರು ಹೆಚ್ಚಿನ ಕೆರೆಗಳಿಗೆ ಅನುಮೋದನೆ DPR ಮಾಡಿಸಿ 490 ಕೋಟಿ ರೂಪಾಯಿ ಮತ್ತೆ DPR ಮಾಡಿಸಿದರೆ. ಅದರಿಂದ ನಾವೀಗ ಏನು 6ನೇ ತಾರೀಕು ಬಜೆಟ್ ನಡೀತಾ ಇದೆ, ಈ ಬಜೆಟ್ನಲ್ಲಿ ಹಣನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನ ರಾಜ್ಯ ಸಮಿತಿಯ ಹೆಗಲಿಗೆ ನಾವು ಕೊಡ್ತಾ ಇದ್ದೀವಿ. ನೀವೇನ್ ಮಾಡ್ತಾರೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ರಾಜ್ಯ ಸಮಿತಿಯವರು ಹನೂರು ಭಾಗದ ಈ ಒಂದು ಏನು ನೀರಿನ ಹೋರಾಟ ಇದೆ, ಈ ನೀರಿನ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡು ಎಲ್ಲ ತರದ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಈ ಬಜೆಟ್ನಲ್ಲಿ ಹಣ ಘೋಷಣೆ ಆಗೋ ಥರ ಮಾಡಬೇಕು. ಮತ್ತು ಇನ್ನೊಂದು ವಿಚಾರ, ಏನು ಹನೂರು ತಾಲೂಕಿನ ಮಲೆ ಮಹದೇಶ್ವರನ ಬೆಟ್ಟದ ಪಂಚಾಯಿತಿಗಳಾಗಿರ್ಬೋದು, ಗೋಪಿನಾಥ ಪಂಚಾಯಿತಿಯ ಹಲವಾರು ಗ್ರಾಮಗಳಿಗೆ ಇಷ್ಟು ವರ್ಷ ಸ್ವತಂತ್ರ ಬಂದರೂ ಸಹ ಈ ಅವಿವೇಕಿ ಸರ್ಕಾರಗಳು ಇನ್ನು ಮೂಲಭೂತ ಸೌಕರ್ಯಗಳಾದಂಥ ಕುಡಿಯ ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ರಸ್ತೆಗಳನ್ನೇ ಕೊಟ್ಟಿಲ್ಲ. ಇವತ್ತು ಲಕ್ಷಾಂತರ ಭಕ್ತಾದಿಗಳು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾರೆ. ಬೆಂಗಳೂರಿಂದ ಆಗಿರ್ಬೋದು, ರಾಮನಗರದಿಂದ ಆಗಿರ್ಬೋದು, ಮಂಡ್ಯದಿಂದ ಆಗಿರ್ಬೋದು. ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಮಲೆ ಮಹದೇಶ್ವರನ ಉಂಡಿಗೆ ಬೀಳ್ತಾ ಇದೆ. ಆದರೆ ಆ ಸುತ್ತಮುತ್ತಲ ಇರ್ತಕ್ಕಂಥ ಗ್ರಾಮಗಳ ಪರಿಸ್ಥಿತಿಗೆ ಹಣ ಬಳಸಿದ್ರೆ ಇವತ್ತು ಸರ್ಕಾರ ಅವರು ಸಹ ಸಮೃದ್ಧಿಯಾಗಿ ಬದುಕ್ತಾ ಇದ್ರು, ಅವ್ರ ಮಕ್ಕಳಿಗೂ ಸಹ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ನೋಡಿ ಎಂತ ವಿಪ್ರಯಾಸ. ಏನು ಮಲೆ ಮಹದೇಶ್ವರರ ದೇವಸ್ಥಾನ ಕಟ್ಟಿದಂತ ಜುಂಜೇಗೌಡರೂರು ಆಲಂಬಾಡಿ ಅಂತ, ಆಲಂಬಾಡಿ, ಅಪ್ಪಕಪಟ್ಟಿ, ಪುದುಕಾಡು, ಇನ್ನೂ ಹಲವಾರು ಗ್ರಾಮಗಳಿಗೆ ಇನ್ನೂ ಸಹ ಅರಣ್ಯ ಇಲಾಖೆಗಳು ಅರಣ್ಯ ಕಾಯ್ದೆ ಅಡಿಯಲ್ಲಿ ನಾವು ಕೆಲಸ ಮಾಡುತ್ತೇನೆ. ಕುಡಿಯ ನೀರು ಕೊಟ್ಟಿಲ್ಲ, ಇವತ್ತು ಕರೆಂಟ್ ಕೊಟ್ಟಿಲ್ಲ, ರಸ್ತೆ ಕೊಟ್ಟಿಲ್ಲ. ಆದ್ರಿಂದ ರಾಜ್ಯ ಸಮಿತಿಯವರು ಇಂದು ಸಹ ಗಂಭೀರವಾಗಿ, ಯಾಕಂದ್ರೆ ಕುಡಿಯ ನೀರು ಮತ್ತೆ ಕರೆಂಟು ಅವಶ್ಯಕತೆ ಇರೋದ್ರಿಂದ ರಾಜ್ಯ ಸಮಿತಿಯವರು ಇದನ್ನ ಚಿಂತನೆ ಮಾಡಿ ಸರಿಯಾದ ರೀತಿ ಅವರಿಗೆ, ಯಾಕಂದ್ರೆ ಅರಣ್ಯ ಸಚಿವರ ಜೊತೆ ಮಾತಾಡಿ, ಯಾಕಂದ್ರೆ ಅಲ್ಲಿ ಈಗಾಗಲೇ ಆಲಂಬಾಡಿಗೆ ಕರೆಂಟ್ ಕೊಡಕ್ಕೆ ಸಲುವಾಗಿ ಎಲ್ಲ ಸಾಮಗ್ರಿಗಳು ಬಂದು ಹಾಕಿದ್ರು. ಆದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಮಧ್ಯ ಸಾಮಗ್ರಿಗಳನ್ನೆಲ್ಲ ವಾಪಸ್ ತಗೋದ್ರು ಕಾಂಟ್ರಾಕ್ಟರು. ಅವ್ರಿಗೆ ಅದಾಗಿದ್ರೆ ಇಷ್ಟೊತ್ತಿಗೆ ಕರೆಂಟ್ ಸಿಗ್ತಾ ಇತ್ತು. ಆ ಗ್ರಾಮಗಳ ಕುಗ್ರಾಮಗಳನ್ನ
ರಾಜ್ಯಾಧ್ಯಕ್ಷರು ಸಹ ಬಂದು ನೋಡಿದ್ದಾರೆ. ಅವ್ರ ಪರಿಸ್ಥಿತಿ ಏನು ಅಂತ ಅವರು ತಿಳ್ಕೊಂಡಿದ್ದಾರೆ. ನಾವು ಹೇಳ್ತೀವಿ ಇವತ್ತು ಏನು ಈ ದೇಶದ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯದ ದಿನಾಚರಣೆ ಭಾಷಣ ಮಾಡ್ತಾರೆ. ಆ ನರೇಂದ್ರ ಮೋದಿ ಅವರಿಗೆ ನಾನು ಇವತ್ತು ಹೇಳ್ತಾ ಇರೋದಿಷ್ಟೇ, ನೀವು ಕಟ್ಟ ಕಡೆಯ ಗ್ರಾಮಗಳು ಯಾವ್ಯಾವ ಇದೆ ಬಂದು ನೋಡಿ. ಅಚ್ಚದೀನ್ ಅಂತಿರಲ್ಲ, ಯಾವ ಗ್ರಾಮ ಅಚ್ಚದೀನ್ ಆಗಿದೆ ಅನ್ನೋದನ್ನ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಡೀ ದೇಶ ಇಡೀ ದೇಶದಲ್ಲಿ ಕಟ್ಟ ಕಡ ಗ್ರಾಮಗಳು ಯಾವ ರೀತಿ ಜನ ಬದುಕ್ತಾ ಇದ್ದಾರೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ಸಹ ವರದಿ ತರಿಸ್ಕೊಂಡ್ರೆ ಗೊತ್ತಾಗುತ್ತೆ. ಆದ್ರಿಂದ ಏನು ಇಲ್ಲಿ ತನಕ ನಾವು ಪಾದಯಾತ್ರೆ ಬಂದಿದ್ದೀವಿ, ನಮ್ಮ ಛಲ ಒಂದೇ, ನೀರಿನ ಹಣ ಬಿಡುಗಡೆ ಆಗೋ ತನಕ ನಾವು ಇಲ್ಲೇ ಇರ್ತೀವಿ ಅನ್ನೋ ಒಂದು ಘೋಷಣೆ ಮುಖಾಂತರ ನಾವೆಲ್ಲರೂ ಇಲ್ಲಿ ತಲುಪಿದ್ದೀವಿ. ಅದೇ ರೀತಿ ನಾವು ಇಲ್ಲಿ ಇದ್ದೇ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಸಂಘಟನೆಯವರು ಸಹ ಹಲವಾರು ಜನ ಏನಾರು ಮಾಡ್ಕೊಂಡಿರಲಿ ಅವರು ವೈಯಕ್ತಿಕವಾಗಿ ಈಗಲಾರು ಬಂದು ಬೆಂಬಲ ಕೊಟ್ರಲ್ಲ ಅಷ್ಟೇ ಸಾಕು. ಎಲ್ಲರಿಗೂ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಸ್ವಾಭಿಮಾನ ಚಳವಳಿಗೆ, ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ. ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಲು ಪ್ರಮುಖ ಕಾರಣಕರ್ತರಾದ ಗೌಡೇಗೌಡರಿಗೆ ಧನ್ಯವಾದಗಳು. ಆ ಭಾಗದ ಹಳ್ಳಿಗಳ ಸ್ಥಿತಿಗತಿಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ನಮ್ಮ ಒತ್ತಾಯ ಈಡೇರುವವರೆಗೂ ಮುಂದುವರಿಯುತ್ತದೆ ಎಂದು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಕನಕಮ್ಮನವರು ಅದೇ ಮಾತು ಹೇಳಿದ್ದಾರೆ. ಮತ್ತೊಮ್ಮೆ ಗೌಡೇಗೌಡರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಚಾಮರಸ ಮಾಲಿ ಪಾಟೀಲ್ರವರು ಬಂದು ಮಾತಾಡಬೇಕಾಗಿ ವಿನಂತಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಎಲ್ಲ ಗೌರವಾನ್ವಿತ ರೈತ ಅಣ್ಣ ತಮ್ಮಂದಿರೇ, ತಾಯಂದಿರೇ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ರೈತ ಅಣ್ಣ ತಮ್ಮಂದಿರೇ, ತಾಯಂದಿರೇ, ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಕ್ಕೂ ಅಧಿಕ ಆಯಿತು. ಸಂಕ್ಷೇಮಕ್ಕೆ 80 ವರ್ಷ ಆಗಿ ಬಂದಿತ್ತು. ಬ್ರಿಟಿಷರಿದ್ದಂಥ ಸಂದರ್ಭದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಅವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಿದ್ರು. ಅವರು ಬಾವಿಗಳನ್ನು ತೋಡಿ, ಅವಾಗ ಕರೆಂಟ್ ಇದ್ದಿಲ್ಲ, ಬಾವಿಗಳನ್ನು ತೋಡಿ ಹಳ್ಳಿಗರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಆದರೆ ಇವತ್ತು ಭಾಳಷ್ಟು ತಾಂತ್ರಿಕತೆ ಮುಂದುವರೆದಿದೆ, ಕರೆಂಟ್ ಬಂದಿದೆ, ಎಲ್ಲಿಂದ ಬೇಕಾದರೂ ನೀರು ಎತ್ತಿ ಹಾಕಿ ಪೈಪ್ಲೈನ್ ಮುಖಾಂತರ ಪ್ರತಿಯೊಂದು ಕೆರೆಗಳಿಗೂ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಕಾವೇರಿ ನದಿಯಿಂದ ಹನೂರು ತಾಲೂಕಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದರೆ ಆ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ. ಇವತ್ತೇನಿದೆ ಪರಿಸ್ಥಿತಿಯಲ್ಲಿ, ಕಾಡಿದ್ದರೂ ಕೂಡ ಸುಮಾರು 800-900 ಫೀಟು ಬೋರ್ವೆಲ್ ಹೊಡೆದ್ರೂ ಕೂಡ ಅಲ್ಲಿ ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು ದೊರಕ್ತದೆ, ಉಪ್ಪು ನೀರು. ಅದು ಸತತವಾಗಿ ನೀವು ಅದರಿಂದ ಸ್ನಾನ ಮಾಡಿದರೆ ತಲೆ ಕೂದಲೆಲ್ಲ ಉದುರಿ ಹೋಗಿಬಿಡ್ತೇವೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಈ ಸರ್ಕಾರಗಳು ಯಾವುದ್ಯಾವುದಕ್ಕೂ ಏನೇನೋ ಖರ್ಚು ಮಾಡಿಕೊಂಡು ಇವತ್ತು
MLAಗಳು ಮಂತ್ರಿಗಳು ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸ್ತಾರೆ. ಆದರೆ ನಮ್ಮ ಬಡ ಜನತೆಗೆ ಒಂದಿಷ್ಟು ಕುಡಿಯೋಕ್ಕೆ ಒಳ್ಳೆ ನೀರು ಯೋಗ್ಯವಾದಂಥ ನೀರು ಕೊಡೋಕ್ಕೆ ಇವರಿಗೆ ಆಗೋದಿಲ್ಲ ಅಂತಂದರೆ ಇದು ಭಾಳ ದೊಡ್ಡ ನಾಚಿಕೆಗೇಡಿನ ಸಂಗತಿ. ಅಲ್ಲಿರ್ತಕ್ಕಂಥ ಮಂತ್ರಿಗಳು ಶಾಸಕರು ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿಗಳ ಗಮನ ಸೆಳೆಯಬೇಕಾಗಿತ್ತು. ಏನು ಅಲ್ಲಿ 490 ಕೋಟಿ ಈಗಾಗಲೇ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಿದೆ. ಆ ಪ್ರಾಜೆಕ್ಟ್ ರಿಪೋರ್ಟ್ಗೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಈ ಆಯವ್ಯಯದಲ್ಲಿ ಅಂದರೆ 6ನೇ ತಾರೀಕು ಬರ್ತಕ್ಕಂಥ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸೇರಿಸಿ 490 ಕೋಟಿ ಕೊಟ್ಟರೆ ಆ ಕಾರ್ಯ ಪ್ರಾರಂಭವಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಳ ಶಿಸ್ತಿನಿಂದ ಹೆಣ್ಮಕ್ಳು ಗಂಡ್ಮಕ್ಳು ವಯಸ್ಸಾದವರು ಎಲ್ಲರೂ ಏನಂದರೆ ಹನೂರಿನಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿಕೊಂಡು ಬಂದು ಸರ್ಕಾರದ ಗಮನ ಸೆಳೆದಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ PR ಪಾಟೀಲ್ರು ಈ ಸ್ಥಳಕ್ಕೆ ಬರ್ತಾರೆ. ಅವರ ಗಮನವನ್ನು ಸೆಳೆದು ನಮ್ಮ ಸಂಕಷ್ಟವನ್ನು ಅವ್ರ ಮುಂದೆ ಹೇಳಿಕೊಳ್ಳೋನು. ಏನು ನಮ್ಮ ಅಧ್ಯಕ್ಷರು ಹೇಳಿದರು 3ವರೆಗೆ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆಗೆ ಕರಿತಾರಂತೇಳಿ. ಅಲ್ಲಿ ಬಹುತೇಕ ಇಷ್ಟು ಜನರಿಗೆ ಅಲ್ಲಿ ಅವಕಾಶ ಸಿಗಲಿಕ್ಕಿಲ್ಲ. ಯಾರು ಹೋಗಬೇಕು ಅಂತ ಒಂದು ಪ್ರಮುಖರು ಹೋಗ್ಬೇಕಂತರೂ ನಿಮ್ಮ ಚಾಮರಾಜನಗರ ಜಿಲ್ಲೆಯ ಮತ್ತು ಹನೂರು ತಾಲೂಕಿನ ಪ್ರಮುಖರು, ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹೋಗಿ ನಿಮ್ಮ ಅಹವಾಲನ್ನು ಸಮರ್ಥವಾಗಿ ಮಂಡಿಸ್ತಾರೆ. ಅಲ್ಲಿ ಅದರ ಮೇಲೆ ಸಿದ್ದರಾಮಯ್ಯನವರು ಏನಂತಂದರೆ ಬಹುಶಃ ಈ ಪಾದಯಾತ್ರೆಯನ್ನು ಮನ್ನಿಸಿ ನಿಮಗೆ ಆ ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಾಗಿದೆ DPR 490 ಕೋಟಿಯ ಪ್ರಾಜೆಕ್ಟ್ಗೆ ಅನುಮತಿ ಕೊಡ್ಬೋದಂತ ಒಂದು ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಂತತೆಯನ್ನು ಕಾಪಾಡೋಣ. ಒಂದು ವೇಳೆ ಇವರೇನಾದರೂ ಈ ಬರ್ತಕ್ಕಂಥ ಆಯವ್ಯಯದಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಕುಡಿಯೋ ನೀರಿನ ಯೋಜನೆಗೆ ಅನುಮತಿ ಕೊಡದಿದ್ರೆ ಮುಂದೆ ಬಹಳ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಟ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹನೂರು ತಾಲೂಕಿನ ರೈತರ ಸಮಸ್ಯೆ ಮತ್ತು ಹೋರಾಟವನ್ನು ಸಂಪೂರ್ಣ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಬಲಿಸುತ್ತದೆ. ನಿಮ್ಮೊಂದಿಗೆ ನಾವಿದ್ದೇವೆ. ಈ ಬೇಡಿಕೆ ಈಡೇರದಿದ್ದಲ್ಲಿ ಮುಂದಿನ ಹೋರಾಟಗಳಿಗೂ ನಿಮ್ಮ ಜೊತೆಗೆ ಇರುತ್ತೇನೆಂದು ಹೇಳಿರುವ ಗೌರವಾಧ್ಯಕ್ಷರಾದ ಚಾಮರಾಜ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಚಾಮರಾಜ ಮಾಲಿ ಪಾಟೀಲ್. ಈಗ ಹನೂರು ತಾಲೂಕಿನ ಉಪಾಧ್ಯಕ್ಷರಾದ ಪಳನಿಸ್ವಾಮಿ ಅವರು ಬಂದು 2 ಮಾತಾಡಬೇಕು ಅಂತ ವಿನಂತಿಸ್ತಾರೆ. ತಮ್ಮ ಅನುಭವ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಳನಿಸ್ವಾಮಿ ಅಂತ ಹೇಳ್ಬಿಟ್ಟು ಹನೂರು ತಾಲೂಕು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ 25ನೇ ತಾರೀಕು ನಾವು ಪಾದಯಾತ್ರೆ ಚಳವಳಿ ಮಾಡಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಡೂರು ನಾಗೇಂದ್ರಣ್ಣ ಅವರು ಬಂದು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಮಹೇಶ್ ಪ್ರಭು ಸರ್ ಬಂದು, ಹಂಗೆ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾದಂಥ ಕೆಂಪೇಗೌಡರು ಬಂದಿರು, ಹೊಸಕೋಟೆ ಬಸವರಾಜ್ ಅವರು ಬಂದಿರು, ಇನ್ನೂ ಅನೇಕ ನಮ್ಮ ರಾಜ್ಯ ಸಮಿತಿಯವರೆಲ್ಲ ಬಂದು ನಮ್ಗೆ ಉದ್ಘಾಟನೆ ಕಾರ್ಯಕ್ರಮ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬರೋಕ್ಕಾಗಿರಲಿಲ್ಲ. ನಮಗೇನು ಅಂಥದ್ದೇನು ಇಲ್ಲ. ಅದೇ ರೀತಿಯಲ್ಲಿ ಇದುವರೆಗೂ ನಾವು 5ರಿಂದ 6 ದಿನ ಏನು ಪಾದಯಾತ್ರೆ ಮಾಡ್ಕೊಂಡು ಈ ಲೈನಲ್ಲಿ ನಮಗೆ ಎಲ್ಲ ಜಿಲ್ಲೆಯವರಾಗಿರಲಿ ರಾಜ್ಯದವರಾಗಲಿ ಫುಲ್ ಸಪೋರ್ಟ್ ಕೊಟ್ಟರು. ನಮಗೆ ಸಂತೋಷ ಆಯಿತು. ನಮ್ಮ ಗ್ರಾಮದಿಂದ ಏನು ಬಂದಿದ್ದಾರೆ ರೈತರು, ಅದಕ್ಕಿಂತ ನಮ್ಮ ರೈತ ಸಂಘದವರು ಸಪೋರ್ಟ್ ಕೊಟ್ಟರು. ಅದು ನಮ್ಮ ಸ್ವಂತ ಸಂತೋಷ ವಿಚಾರ. ಯಾಕಂದರೆ ಊಟ ನೀರು ಏನೇ ಆಗಿರಲಿ ನಮ್ಮ ಸಂಘಟನೆ ನಾವು ದುಡಿಬೇಕು ಅಂತ ನಮ್ಗೆ ಸಪೋರ್ಟ್ ಕೊಟ್ಟರು. ಆದರೆ ನಮ್ಗೆ ಒಂದೇ ಒಂದು ನೋವು, ಕಣ್ಣೀರು ಏನಾಗಿದೆ ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಗೆ ಸಪೋರ್ಟ್ ಕೊಡಲಿಲ್ಲ. ಅದು ಒಂದೇ. ಯಾಕಂದರೆ ನನಗೆ ತುಂಬ ಅಳು ಬರ್ತದೆ. ಯಾಕಂದರೆ ಅವರು ನಮ್ಗೆ ಇವ್ರು ಕೊಟ್ಟಾಗೆ ಅವರು ಸಪೋರ್ಟ್ ಕೊಟ್ಟರೆ ಖುಷಿ ಆಗ್ಬಿಡೋದು ನಮಗೆಲ್ಲ. ಯಾಕಂದರೆ ಜಿಲ್ಲಾ ಸಮಿತಿಯವರು ನಮಗೆ ಅಪ್ಪನಿಗೆ, ರಾಜ್ಯ ಸಮಿತಿಯವರು ಅಮ್ಮನಿಗೆ, ಇವ್ರಿಬ್ಬರು ಜೊತೆ ಕೊಟ್ಟಿದ್ರೆ ನಾವು ಯಾವುದೇ ರೀತಿಯಲ್ಲೂ ಗೆಲ್ಬೋದಾಗಿತ್ತು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ತಮ್ಮ ಅನುಭವವನ್ನು ಹಂಚಿಕೊಂಡ ಪಳನಿಸ್ವಾಮಿಯವರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ರಮ್ಯಾ ರಾಮಣ್ಣ ಅವರು ಬಂದು 2 ಮಾತಾಡಬೇಕು ಅಂತ ವಿನಂತಿಸ್ತೀನಿ. ಏನಕ್ಕಾಗಿ ಈ ನೀರು ಹೋರಾಟ ಮಾಡ್ತಾವ್ರೆ ಅಂತ ಈ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಲ್ಲ. ಯಾಕೆಂದರೆ ಅಂಥ ಮಹಿಳೆಯರು ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು
ಅವರು ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳೇ ಇರ್ತಾರೋ ದೊಡ್ಡ ಮಕ್ಕಳೇ ಇರ್ತಾರೋ ಗೊತ್ತಿಲ್ಲ ಮನೇಲಿ, ಅಂಥ ಮಕ್ಕಳೆಲ್ಲ ಬಿಟ್ಟು ಪಾದಯಾತ್ರೆ ಮಾಡ್ಕೊಂಡು ಬಂದವ್ರೆ ಅಂತಂದರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಕರುಣೆ ಇತ್ತಲ್ಲ? ದಯವಿಟ್ಟು ಬೇಗ ಬಂದು ನೀರಿನ ವ್ಯವಸ್ಥೆದು ಏನಂತ ಬಗೆಹರಿಸಿ ಇನ್ನೊಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಮಹಿಳೆಯರ ಪರವಾಗಿ, ಅವರ ಕಷ್ಟಗಳ ಪರವಾಗಿ ಮಾತಾಡಿದ ರಮ್ಯಾ ರಾಮಣ್ಣ ಅವರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ JM ವೀರಸಂಗಯ್ಯನವರು ಮಾತಾಡಬೇಕು ಅಂತ ಅನಿಸುತ್ತೆ. ರೈತ ಬಂಧುಗಳೇ, ಕಳೆದ 5 ದಿನದಿಂದ ಸುಮಾರು 180 ಕಿಲೋಮೀಟರ್ಗಳ ಪ್ರಯಾಣ ಮಾಡಿ ಅನೇಕ ಸಂಕಷ್ಟಗಳನ್ನು ಅನುಭವಿಸಿ ಈ ಕರ್ನಾಟಕ ಸರ್ಕಾರಕ್ಕೆ ಕಣ್ಣು ತೆರೆಸುವ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪಾದಯಾತ್ರೆ ಬಂದಿರತಕ್ಕಂಥ ರೈತ ಬಂಧುಗಳಿಗೆ ಪ್ರಥಮವಾಗಿ ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಈ ಜಾಥಾಗಳು, ಪಾದಯಾತ್ರೆ, ಸತ್ಯಾಗ್ರಹ, ಗಾಂಧೀಜಿಯವರ ಮಾರ್ಗದಲ್ಲಿ ಸರ್ಕಾರನ ಎಚ್ಚರ ಮಾಡತಕ್ಕಂಥ ಪ್ರಕ್ರಿಯೆಗಳು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭದಿಂದಲೂ ಕೂಡ ಈ ಹೋರಾಟವನ್ನು ನಾವು ನಡೆಸಿದ್ದೀವಿ. ಪ್ರಥಮ ಪಾದಯಾತ್ರೆ ನರಗುಂದ ನವಲಗುಂದದಲ್ಲಿ ಆಗಿನ ಗುಂಡೂರಾಯರ ಸರ್ಕಾರ ಗುಂಡೇಟು ಹೊಡೆದಾಗ ಆ ನರಗುಂದ ನವಲಗುಂದದಿಂದ ಜ್ಯೋತಿಯನ್ನು ತಗೊಂಡು ಕೆಲವೇ ರೈತರು, ಇಡೀ ಪೊಲೀಸ್ ದೌರ್ಜನ್ಯ ಆ ಸರ್ಕಾರದ ಎಷ್ಟಿತ್ತು ಅಂದ್ರೆ ಯಾವ ರೈತರು ಕೂಡ ಒಗ್ಗೂಡುವಂತ ಪರಿಸ್ಥಿತಿ ಇಲ್ಲ. ಆಗ ಪ್ರಾರಂಭ ಆಗಿರ್ತಕ್ಕಂಥ ಜ್ಯೋತಿ ಹಿಡ್ಕೊಂಡು ಕಾಲ್ನಡಿಗೆ ಜಾಥಾ ಸ್ಟಾರ್ಟ್ ಆದ್ರೆ ಬೆಂಗಳೂರಿಗೆ ಬರತ್ತಿಗೆ ಲಕ್ಷ ಸಂಖ್ಯೆಯಲ್ಲಿ ರೈತರು ಒಗ್ಗೂಡಿ ಇಡೀ ರಾಜ್ಯ ಸರ್ಕಾರವನ್ನ ಹಲ್ಗಾಡಿಸುವಂತ ದೊಡ್ಡ ಚಳವಳಿಯನ್ನು ಮಾಡಿದ್ದು ಪ್ರಥಮ ಪಾದಯಾತ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ 80ರ ದಶಕದಲ್ಲಿ. ಆ ದಾರಿಯನ್ನ ಅನುಸರಿಸಿ ಏನು 1.31 1.5 TMC ಕೂಡ ಅಲ್ಲ, 1.5 TMC ಒಳಗಿರ್ತಕ್ಕಂಥ ಕಾವೇರಿ ನದಿ ಪಾತ್ರದ ನೀರನ್ನ ಆನೂರು ಭಾಗದಲ್ಲಿ ಹರಿಸ್ತಕ್ಕಂಥ ಕುಡಿಯೋ ನೀರು, ಬಹಳ ಮುಖ್ಯವಾಗಿ ಕುಡಿಯೋ ನೀರು, ದನಕರಿಗಳಿಗೆ ಬೇಕಂತ ನೀರು, ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟದನ್ನ ವ್ಯವಸಾಯಕ್ಕೆ ಬಳಸ್ತಕ್ಕಂಥ ನೀರು, ಇದ್ರ ಬಗ್ಗೆ DPR ಮಾಡಿದ್ರು ಕೂಡ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದಂದ್ರೆ ನಾವು ಸಹಿಸಕ್ಕ ಸಾಧ್ಯ ಇಲ್ಲ. ಇವತ್ತು ನಡ್ಕೊಂಡು ಏನ್ ಬಂದಿದ್ದೀವಿ, ಸುಮ್ಮನೆ ನಡೆದು ಬಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರು ನೋಡ್ತೀವಿ ಬೇಡ್ತೀವಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಖಂಡಿತವಾಗಿ ನಮ್ಮ ರೈತ ಸಂಘಟನೆ ಅದಕ್ಕೆ ಯಾವ ಕಾರಣಕ್ಕೂ ಒಪ್ಪಿಲ್ಲ ಅಂತಕ್ಕಂಥ ಮಾತು. ಸರಿನಾ ತಪ್ಪ? ಬಹಳ ಸ್ಪಷ್ಟವಾದ ನಾಳೆ 6ನೇ ತಾರೀಕು ಬಜೆಟ್ ಪ್ರಾರಂಭ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ. ಅದರಲ್ಲಿ ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆಯನ್ನು ಸೇರಿಸಬೇಕು, ಬಜೆಟ್ ಅಲ್ಲಿ ಸೇರಿಸಿ ನಾನು ಸೇರಿಸಿ ತೀರ್ತೀನಿ ಅಂತಕ್ಕಂಥ ಒಂದು ಮಾತನ್ನ ನೀವು ಗಟ್ಟಿಯಾಗಿ ಹೇಳದೇ ಇದ್ರೆ ಈ ಚಳವಳಿ ಫ್ರೀಡಂ ಪಾರ್ಕ್ ಬಿಟ್ಟು ಹೋಗೋದಿಲ್ಲ. ಸರಿನಾ ತಪ್ಪ? ಎಲ್ಲ ತಯಾರನ್ನ ಮಾಡಲೇಬೇಕು. ಯಾಕಂದ್ರೆ ಹಳ್ಳಿಯಿಂದ 180 ಕಿಲೋಮೀಟರ್ ರೈತರು ನಡೆದು ಬಂದು ಏನೇನಾಗಿದೆ ನೋವು, ಯಜಮಾನರು ಬಂದಿದ್ದಾರ, ಕೆಲವು ಮಹಿಳೆಯರು ಭಾಗವಹಿಸಿದಾರ. ಈ ಸಂಕಷ್ಟವನ್ನ ಇಡೀ ರಾಜ್ಯದ ಜನತೆಗೆ ಮನದಟ್ಟು ಮಾಡಿದ್ದೀವಿ.
ಸರ್ಕಾರ ಅದನ್ನು ಮನಗಂಡು ಕೆಲಸ ಮಾಡ್ತಕ್ಕಂಥದ್ದನ್ನ ಕ್ರಮ ತಗೋಬೇಕು. ಈಗಲೇ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ್ದಾರೆ. ಸರ್ಕಾರ 3 ಗಂಟೆ ಸುಮಾರು ಒಂದು 15 ಜನ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಅಷ್ಟು ಜನರನ್ನ ಕರೀತಾರೆ. ಹೋಗೋಣ, ಬಹಳ ಸ್ಪಷ್ಟವಾದ ಧ್ವನಿಯಲ್ಲಿ ಅವ್ರಿಗೆ ತಿಳಿಸೋಣ. ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಬಂದು ಮತ್ತೆ ಹೋರಾಟದ ಸ್ವರೂಪನ ಅದ್ರ ಮೇಲೆ ಮುಂದೆ ತೀರ್ಮಾನ ಮಾಡತಕ್ಕಂಥ ಅಗತ್ಯ ಐತೆ ಅಂತಕ್ಕಂಥ ಮಾತನ್ನ ಹೇಳಿ, ಇನ್ನು ನಮ್ಮ ಹೋರಾಟ ನಿಲ್ಲಲ್ಲ, ನೀರು ಬರೋವರೆಗೂ ಈ ಹೋರಾಟ ಮುಂದುವರ್ಸೋಣ ಅನ್ನತಕ್ಕಂಥ ಮಾತು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ನಮಸ್ಕಾರ. ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಿಂದ ಪೂರ್ಣ ಬೆಂಬಲ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ಯಾವ ರೀತಿ ಮಾಡಬೇಕನ್ನುವುದನ್ನು ತಿಳಿಸಿರ್ತಕ್ಕಂಥ ರಾಜ್ಯ ಕಾರ್ಯಾಧ್ಯಕ್ಷರಾದ JM ವೀರಸಂಗಯ್ಯನವರಿಗೆ ಧನ್ಯವಾದಗಳು. ಈಗ ಉದ್ದೇಶಿಸಿ ಸಿದ್ದರಾಜರವರು ಬಂದು ಮಾತಾಡಬೇಕು ಅಂತ ವಿನಂತಿಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಾಜ್ಯ ಪದಾಧಿಕಾರಿಗಳೇ, ಪ್ರಗತಿಪರ ಸಂಘದ ಪದಾಧಿಕಾರಿಗಳೇ, ವಕೀಲರೇ, ತಾಯಂದಿರೇ, ಏನು ಕಳೆದ 1 ವಾರಗಳಿಂದ ಪಾದಯಾತ್ರೆಯ ಮುಖಾಂತರ ನೀರಿಗಾಗಿ ಇವತ್ತು ಬೆಂಗಳೂರಿಗೆ ಪಾದಯಾತ್ರೆಯನ್ನು ಬಂದಿರತಕ್ಕಂಥದ್ದು ದೊಡ್ಡ ದುರಂತ. ಯಾಕೆಂತ ಹೇಳಿದ್ರೆ ಸರ್ಕಾರದ ಕರ್ತವ್ಯ ಏನು, ಸರ್ಕಾರ ಗಾಳಿ, ನೀರು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ಅವಿವೇಕ ಸರ್ಕಾರಗಳು ಇವತ್ತು ನಮ್ಮನ್ನು ಕಾಲ್ನಡಿಗೆಯಲ್ಲಿ ಇವತ್ತು ಇಲ್ಲಿ ಗಂಟೆ ಕರ್ಕೊಂಬಂದಿದೆ ಅಂದರೆ ಇದರಂಥ ದುರಂತ ಬೇರೆ ಯಾವುದೂ ಇಲ್ಲ. ಕಾರಣ ಹಿಂದೇನೂ ಅಷ್ಟೇ, ನಾವು ಅಂತರ್ಜಲ ಕುಸಿತದ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಅಭೂತಪೂರ್ವವಾಗಿ ಲಾಠಿ ಏಟನ್ನು ಚಳವಳಿ ಮಾಡಿದಂಥ ರೈತರಿಗೆ ಲಾಠಿ ಏಟನ್ನು ಕೊಟ್ಟು ನಮಗೆ ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಬಿಡದಿಯಲ್ಲಿ ನಮ್ಮನ್ನು ತಡೆದು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು, ಅವರು ಕೂಡ ಚಳವಳಿಯಲ್ಲಿ ಭಾಗವಹಿಸಿದರು. ಚಾಮರಾಜನಗರದಲ್ಲಿ ಬಂದು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು, ಇವತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾರೆ. ಇವರಿಗೆ ಬೇಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಜ್ವಲಂತ ಸಮಸ್ಯೆ ಅನೂರು ಭಾಗದಲ್ಲಿ ಕುಡಿಯೋ ನೀರು ಇವತ್ತು 1000 ಅಡಿಯವರೆಗೂ ಕೊಡಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ನಮ್ಮ ಕನಕಮ್ಮನವ್ರು ಹೇಳಿದ್ರು, ಅವ್ರು ನೋವನ್ನು ತೋಡ್ಕೊಂಡ್ರು. ಇವತ್ತು ಸ್ನಾನ ಮಾಡಲಿಕ್ಕೂ ಕೂಡ ನೀರು ಅಯೋಗ್ಯವಾದ, ಕುಡಿಯಲಿಕ್ಕೆ ಯೋಗ್ಯವಲ್ಲದ ನೀರನ್ನು ನಾವು ಇವತ್ತು ಕುಡಿತಾ ಇದ್ದೀವಿ. ಆ ಕಾರಣ ಇವತ್ತು ಪಾದಯಾತ್ರೆ ಮುಖಾಂತರ ಬಂದಿರತಕ್ಕಂಥ ರೈತರು ಅವರ ನೋವು ಎಷ್ಟು ಅಂತ ನಮ್ಗೆ ಅರ್ಥ ಆಗ್ತದೆ. ಆ ಕಾರಣ ಇವತ್ತು DPR ಆಗಿದೆ. ಆ DPR ಆಗಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಆ ಕಾರಣ ಈ ಕೂಡಲೇ ಸರ್ಕಾರ ಬಂದು ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟಗಳನ್ನು ರೂಪಿಸಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಹೋರಾಟದ ಹಿನ್ನೆಲೆ ಹಾಗೂ ಮುಂದೆ ನಡೆಯಬೇಕಾದ ಹೋರಾಟದ ಬಗ್ಗೆ ವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಸಿದ್ದರಾಜಯ್ಯನವರಿಗೆ ಧನ್ಯವಾದಗಳು. ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮೆಲ್ಲರ ಅಥವಾ ಈ ಹೋರಾಟದ ನೋವು ನಲಿವುಗಳನ್ನು ಆಲಿಸಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನಾ ಆಯೋಗದ ಉಪಾಧ್ಯಕ್ಷರು, ನಮ್ಮೆಲ್ಲ ಚಳವಳಿಗಳ ಹಿತೈಷಿಗಳು ಆಗಿರುವ BR ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷರಾದ K. ಮಲ್ಲಯ್ಯನವರು ಬಂದು ಮಾತಾಡಬೇಕು ಅಂತ ವಿನಂತಿಸ್ತೀನಿ. ಹೀಗಾಗಿ ಇವತ್ತೇನು ಚಾಮರಾಜನಗರ ಜಿಲ್ಲೆ ಹನ್ನೂರಿನಿಂದ ಬಂದಿರತಕ್ಕಂಥ ಎಲ್ಲ ರೈತ ಮಹಿಳೆಯರು, ರೈತ ಬಾಂಧವರು ಮತ್ತು ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳು ಹಾಗೂ ರಾಜ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮಸ್ಕರಿಸ್ತಾ, ಹಾಗೆ ನಮ್ಮ ಸರ್ಕಾರದ ವತಿಯಿಂದ ಬಂದಿರತಕ್ಕಂಥ BR ಪಾಟೀಲ್ರವರೆಗೂ ನಮಸ್ಕರಿಸ್ತಾ, ಇವತ್ತಿನ ವಿಪರ್ಯಾಸ ಏನಂದರೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರು, ಕುಡಿಯೋ ನೀರಿಗಾಗೋ, ಹಳ್ಳಿಗೆ ವಿದ್ಯುತ್ಗಾಗೋ, ಹಳ್ಳಿಗೆ ಮಾತಾಡ್ತಾ ಇದ್ರು ಸ್ನೇಹಿತರು, ಎಷ್ಟೋ 8 ಹಳ್ಳಿಗೆ ವಿದ್ಯುತ್ ಇರುವಂತೆ ಚಾಮರಾಜನಗರ ಜಿಲ್ಲೆ ಏನು ಹನ್ನೂರು ತಾಲೂಕಿನೊಳಗೆ
ಭಾಳಷ್ಟು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ, ಕುಡಿಯೋ ನೀರಿಲ್ಲ. ಏನು ನಾವು ಸ್ವತಂತ್ರ ಭಾರತದಲ್ಲಿದ್ದವ ಅಥವಾ ಬೇರೆ ಎಲ್ಲಿದ್ದೀವಿ ಅಂತಕ್ಕಂಥದ್ದು ಕೂಡ ನಮಗೂ ಕೂಡ ಇವತ್ತು ಭಾಳ ಅನುಮಾನ ಆಗ್ತದೆ. ತಂಗಿ ಒಬ್ಬರು ಮಾತಾಡ್ತಾ ಇದ್ರು, ಒಬ್ಬರು ತಂಗಿ ಭಾಳ ಕಣ್ಣೀರು ಹಾಕ್ಕೊಂಡು ಕನಕಮ್ಮ ಅಂದ್ಬಿಟ್ಟು ಅವರ ಪರಿಸ್ಥಿತಿಗೆ 3 ಗಂಟೆಗೆ ಎತ್ತಿ ನೀರನ್ನ ಅವಳು ಹೊತ್ಕೊಂಡ್ಬಂದು ದೂರದಿಂದ 5 ಕಿಲೋಮೀಟ್ರಿಂದ ಮನೆಗೆ ಮನೆಗೆ ಮಕ್ಕಳಿಗೆಲ್ಲ ಸೌಕರ್ಯ ಮಾಡಿ ಶಾಲೆ ಕಳಿಸಿ ಆಮೇಲೆ 10, 15, 20 ಕಿಲೋಮೀಟ್ರ್ ಕೂಲಿಗೆ ಹೋಗ್ತಾರಂತೆ. ಅವರ ಪರಿಸ್ಥಿತಿ ಏನಿರ್ಬೋದು ಇವತ್ತು. ಭಾಳಷ್ಟು ಹಳ್ಳಿ ಒಂದು ಹಳ್ಳಿಯಿಂದ ಅವರು ಆ ಅನೂರು ತಾಲೂಕು ಭಾಳಷ್ಟು ಹಳ್ಳಿಗಳು. ಯಾಕೆಂದರೆ ಇವತ್ತು 2020-21 DPR ಆಗಿದೆ, 180 ಕೋಟಿಗೇನೋ. ಆ ಸರ್ಕಾರನೂ ಏನು ಮಾಡಲ್ಲ, ಬರೀ DPR ಮಾಡ್ತು. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದರೂ ಕೂಡ ತಿರುಗಿ ಅದು ಕೂಡ 390 ಕೋಟಿಗೆ DPR ಮಾಡಿ 490 ಕೋಟಿಗೆ DPR ಮಾಡಿ ಅದು ಅನುದಾನ ಬಿಡುಗಡೆ ಮಾಡ್ತಾನೆ. ಕೆಲಸ ಪ್ರಾರಂಭ ಮಾಡಲಿಲ್ಲ ಅಂತ ಅಂದರೆ ಏನು ಹೇಳಬೇಕು ಈಗ ಈ ಸರ್ಕಾರಗಳಿಗೆ? ನಮ್ಮ ಆಳ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ರೈತ ಪರ ಕಾಳಜಿ ಇಲ್ಲ. ಯಾಕೆಂದರೆ ಇವತ್ತು ಒಂದು 50 ಮನೆ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ನಮಗೊಂದು ವಹಿಸ್ಟೋರ್ ಕೊಡಿ ಅಂದರೆ ಅವತ್ತು ತಕ್ಷಣ ಆಗಿರ್ತದೆ. ಯಾವನು ದುಡ್ಡು ಕೊಟ್ಬಿಟ್ರೆ ಒಂದು ಲೈಸೆನ್ಸ್ ತಗೊಂಡ್ಬಿಟ್ರೆ 50 ಗ್ರಾಮ ಇರ್ತಕ್ಕಂಥ ಹಳ್ಳಿಯು ಕೂಡ ಇವತ್ತು ವಹಿಸ್ಟೋರ್ ಬರ್ತಾವೆ. ಆದರೆ ಇವತ್ತು ಭಾಳಷ್ಟು ಹಳ್ಳಿಗಳಿಗೆ ಕುಡಿಯೋ ನೀರೇ ಇಲ್ಲ ಅಂತಂದರೆ ಏನು ಅರ್ಥ ಇದೆಯಾ? ಹಂಗಾಗಿ ಏನು ಇವತ್ತು ನಡ್ಕೊಂಡು ನಾವು 1-1.5 ವರ್ಷ ನಾವು ನಡ್ಕೊಂಡು ಬಂದು ಇಲ್ಲಿ ನೀವು ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಗೆ ಏನು ಎಂಟ್ರಿ ಆದರೂ ನೀವು ಅವತ್ತು ನಿಜ ನಾವು 1.5 ವರ್ಷ ಇದ್ದು ಇದರಲ್ಲಿ ಕಷ್ಟ ಸುಖಗಳು ಅವರ ಮಹಿಳೆಯರ ಕಷ್ಟಗಳು ಹೇಳುತ್ತಿರುವುದು. ಅಂಥ ಸಂದರ್ಭದಲ್ಲಿ ನಾವು ಇದ್ದೀವಿ. ಇನ್ನೂ ಸ್ವಾತಂತ್ರ್ಯ 78 ವರ್ಷ ಆದರೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಏನು ಬೈದಿದ್ದಾರೆ ಸರ್ಕಾರದ ವತಿಯಿಂದ ನಮ್ಮ ಪಾಟೀಲರವರು ಅವರು ಏನು ಮುಖ್ಯಮಂತ್ರಿಗೆ ಏನು ಸಲಹೆ ಕೊಡ್ತಾರೆ ಅಂತಕ್ಕಂಥದ್ದು ನೋಡಿಕೊಂಡು ನಮ್ಮ ಮುಂದಿನ ಚಳವಳಿಗೆ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳುವ ಅಂತ ಹೇಳ್ತಾರೆ. ನಾನು ಮಾತು ಮುಗ್ತೀನಿ. ಎಲ್ಲರೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಕೆ ಮಲ್ಲೇನವರು ಈ ಹೋರಾಟಕ್ಕೆ ಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತೊಬ್ಬ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ನೇತ್ರಾವತಿ ಅವರು ಬಂದು ಮಾತಾಡಬೇಕು ಅಂತ ವಿನಂತಿ. ಎಲ್ಲ ಹೋರಾಟಗಾರ ಮಿತ್ರರೇ, ಅಜ್ಜಿಪುರದಿಂದ 25ನೇ ತಾರೀಕು ಆರಂಭವಾದಂಥ ಈ ಪಾದಯಾತ್ರೆ 2ನೇ ತಾರೀಕು ನಿಂತಿದೆ. ನಾನು ಕೂಡ ಚನ್ನಪಟ್ಟಣದಿಂದ ರಾಮನಗರದಲ್ಲಿ 1-2 ಕಿಲೋಮೀಟರ್ ಜೊತೆ ಹೆಜ್ಜೆ ಹಾಕ್ತೇನೆ. ನಾನು ನಿಜವಾಗ್ಲೂ ನಡೆಯೋಕ್ಕೆ ಆಗಲಿಲ್ಲ. 2 ಕಿಲೋಮೀಟ್ರು ಹಾಕಿದ್ದಷ್ಟೇ. ಆ ಹೆಣ್ಮಕ್ಳೆಲ್ಲ ಮಲಗಿದ್ರು. ಅಲ್ಲಿ ಆ ಬಿಸಿಲಲ್ಲೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಆ ಬಿಸಿಲು ತುಂಬ ಬಿಸಿಲು, ನಡೆಯೋಕ್ಕಾಗಲಿಲ್ಲ. ನಾನು 2 ಕಿಲೋಮೀಟ್ರ್ ಮಾತ್ರ ನಡೆದೆ, ಬಿಟ್ಟು ಅಲ್ಲಿಂದ ಹೋದೆ. ಆದರೆ 78 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಸರ್ಕಾರ ರಚನೆಗಳಾಗಿದೆ. 78 ವರ್ಷ ಆದ್ರೂ ಏನು 100 ಭಾಗ ತಾಲೂಕು ಮತ್ತು ಮಲೆ ಮಹದೇಶ್ವರನ ಹಳ್ಳಿಗಳಲ್ಲಿ ಏನಿದೆ, ಸುತ್ತಮುತ್ತ ಹಳ್ಳಿಗಳಲ್ಲಿ ಸರ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ಬಸ್ಸಲ್ಲಿ ಹೋಗ್ತೀವಿ. ಆದರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಏನು ಆಡಿಗಳು ಹಳ್ಳಿಗಳಿದೆ ಅದನ್ನ ನಿಜವಾಗ್ಲೂ ನೋಡ್ಬೇಕು ಸರ್. ಸರ್ಕಾರಗಳು ಎಲ್ಲ ವಿಧಾನಸೌಧ ಕೂತ್ಕೋತಾರೆ. ಇಲ್ಲಿ ಏನು ಶಾಸಕರು ಆ ಒಂದು ಪಟ್ಟಣಗಳ ಒಂದು ಇದ್ರಲ್ಲಿ ಮಾತನಾಡ್ತಾರೆ. ನಿಜವಾಗ್ಲೂ ಒಬ್ಬ ಪ್ರತಿನಿಧಿ ಆಗಲಿ, ಸರ್ಕಾರಿ ಅಧಿಕಾರಿ ಆಗಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಿದೆ ಅಂತ ಮಾತ್ರ ನೋಡಬೇಕು. ಮಹದೇಶ್ವರ ಬೆಟ್ಟದ ಒಂದು ಏನು ಸುತ್ತಮುತ್ತ ಹಳ್ಳಿಗಳಿದೆ ಸರ್, ರೆಸ್ಟೇ ಇಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ರೆಸ್ಟೇ ಇಲ್ಲ. ಅವ್ರು ಏನಾದ್ರು ಉಸಿರು ತಪ್ಪು ಅಂದರೆ ಆ ಇದರಲ್ಲಿ ಬಡಿ ಕಡ್ಕೊಂಡು ಆಕೆ ಕಡೆ ಇಪ್ಪಳು ಹೊತ್ಕೊಂಡು ಬರ್ತಾರೆ ಜನಗಳನ್ನ. ನೀರಿಲ್ಲ, ರಸ್ತೆಗಳೇ ಇಲ್ಲ, ಕರೆಂಟ್ ಇಲ್ಲ, ತುಂಬನೇ ಸಮಸ್ಯೆಗಳಿದ್ರೆ ಯಾಕೆ ಸರ್ಕಾರಗಳು ಇಲ್ಲಿ ನಾವು ಬೆಂಗಳೂರು ಮಾತ್ರ ತೆರಿಗೆ ಕಟ್ಟದ, ಅಲ್ಲಿಯ ಜನಗಳು ತೆರಿಗೆ ಕಟ್ಟಲ್ವಾ? ಅವ್ರ ಜನಗಳಲ್ವಾ? ಅಲ್ಲಿ ಕಾಡಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಅವ್ರ ಪ್ರಾಣಿಗಳ? ನಾವು ಮನುಷ್ಯರೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಬಂದಿದ್ದೀವಿ ಅಂತಂದ್ರೆ 180 ಕಿಲೋಮೀಟ್ರು ಏನು ರೈತರು ಬಂದಿದ್ದಾರೆ ಅಂದ್ರೆ ಏನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. ಇಲ್ಲಿವರೆಗೆ ಕರ್ಸ್ಕೊಂಡು ಬೆಂಗಳೂರವರೆಗೆ ಕರ್ಸ್ಕೊಂಡು ಬಂದಿದ್ದಾರೆ ಈ ಸರ್ಕಾರ ಅಂತಂದ್ರೆ ನಾಚಿಕೆ ಆಗಬೇಕು ಸರ್ಕಾರಗಳು. 78 ವರ್ಷ ಆಗಿದೆ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಸರ್ಕಾರಕ್ಕೆ ಬಂದಿರ್ಬೋದು, ನಾಚಿಕೆ ಆಗಲ್ವಾ? 78 ವರ್ಷ ಆಗಿದೆ. ಮೂಲಭೂತ ಸೌಕರ್ಯ ಆದಂತ ನೀರನ್ನ ಕೊಡೋಕ್ಕಾಗಿಲ್ಲ ಇವ್ರ ಕೈಲಿ ಅಂತಂದ್ರೆ ಇನ್ನೇನಕ್ಕೆ ಬೇಕು ನಮ್ಗೆ? ನಾವ್ ಯಾಕೆ ಇವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕು? ಇವ್ರು ನಮ್ಮ ತೆರಿಗೆ ಹಣದಿಂದ ಯಾಕೆ ನಾವು ಎಸಿ ರೂಮ್ ಕುಡಿಸ್ಬೇಕು? ಇವ್ರಿಗೆ ಯಾಕೆ ಕಾರ್ ಕೊಡ್ಬೇಕು? ನಮ್ಗೆ ಸರಿಯಾದ ರಸ್ತೆನೇ ಇಲ್ಲ ಅಂತಂದ್ಮೇಲೆ ಇವ್ರಿಗೆ ನಮ್ಗೆ ಯಾಕೆ ಕಾರ್ ಕೊಡ್ಬೇಕು?
ಕೊಡ್ತೀವಿ, 5,000 ಮಿತಿಗಳೋದಕ್ಕೆ ಕಾರ್ ಕೊಡ್ತೀವಿ. ಈಗ ಸಂಬಳ ಬೇಕು, ಸಂಬಳ ಜಾಸ್ತಿ ಮಾಡ್ಕೊಳ್ತಾರೆ. ಇವ್ರಿಗೆಲ್ಲ ನಾಚಿಕೆ ಆಗಲ್ಲ ಜನಪ್ರತಿನಿಧಿಗಳಿಗೆ? ಕನಿಷ್ಠ ಮೂಲಭೂತ ಸೌಕರ್ಯ ಅಂತ ನಾವೇನು ಕೇಳ್ತಾ ಇದೀವಿ? ಎಂಡ ಕೇಳ್ತಾ ಇದೀವಾ? ನಮ್ಗೆ ಎಂಡ ಬೇಡ, ಎಂಡ ತಗೊಳ್ಳಿ ಅಂತ ಪ್ರತಿಯೊಂದು ನಮ್ಮ ಸರ್ ಹೇಳಿದ್ರು. ಪ್ರತಿಯೊಂದು ಹಳ್ಳಿಗಳಲ್ಲಿ ಮೂಲೆಗಳಲ್ಲಿ ಎಂಡ ಬರುತ್ತೆ. ನಾವು ಕೇಳ್ತಿರೋದು ನಿಮ್ಗೆ ಅನ್ನ ಹಾಕಿ ಬೆಳಕೊಡೋದಕ್ಕೆ ನೀರು ಕೊಡ್ರಪ್ಪ, ನಮ್ಗೆ ಕುಡಿಯೋದಕ್ಕೆ ನೀರು ಕೊಡ್ರಪ್ಪ ಅಂತ ಕೇಳ್ತಾ ಇದೀವಿ. ಆ ನೀರು ಕೊಡದೆ ಅಂತ ಇಂಥ ನಾಚಿಕೆಟ್ಟ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ, ಜೊತೆಗೆ ನೀರು ಏನು ಮಹಿಳೆಯರ ಮತ್ತಂಗಿರೆಲ್ಲ ಬಂದಿದ್ದೀವಿ, ಇವ್ರ ಜೊತೆಗೆ ನಾವು ಕೂಡ ಸಪೋರ್ಟ್ ಆಗಿ ನಿಲ್ತೀವಿ. ನಮ್ಮ ಮಹಿಳಾ ಘಟಕ ಇರ್ಬೋದು, ರಾಜ್ಯ ರೈತ ಸಂಘ, ಎಲ್ಲಿವರೆಗೆ ಇವರು ನಮ್ಗೆ ನೀರು ಕೊಡಲ್ಲ ಅಲ್ಲಿವರೆಗೆ ಈ ಹೋರಾಟನ ನಿಲ್ಲಿಸಲ್ಲ ಅಂತೇಳಿ ಇವ್ರ ಜೊತೆಗೆ ನಾವು ಎನಿ ಟೈಮ್ ಇರ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಪಾದಯಾತ್ರೆ ಮೂಲಕ ಬಂದಿರುವ ಎಲ್ಲ ಮಹಿಳೆಯರ ಹೋರಾಟಗಾರರ ಧ್ವನಿಯಾಗಿ ಮಾತಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೇತ್ರಾವತಿಯವರಿಗೆ ಧನ್ಯವಾದಗಳು. ಈಗ ರಾಜ್ಯ ಉಪಾಧ್ಯಕ್ಷರಾದ AL ಕೆಂಪೇಗೌಡರು ಬಂದು ಎರಡು ಮಾತಾಡಬೇಕು ಅಂತ ವಿನಂತಿಸ್ತೇನೆ.